ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ನಾನು ನುಗ್ಗೆ ಸೊಪ್ಪಿನ ಸಾಂಬಾರನ್ನ ನುಗ್ಗೆ ಹೂವನ್ನು ಉಪಯೋಗಿಸಿ ಬಸ್ಸಾರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅವು ಎಲ್ಲ ಒಂದೊಂದು ಟೈಮ್ ಅಂದರೆ ಒಂದೊಂದು ಕಾಲದಲ್ಲಿ ಒಂದೊಂದು ನುಗ್ಗೆ ಹೂವು ಕೂಡ ಯಾವಾಗಲೂ ಸಿಗೋದಿಲ್ಲ. ಹಳ್ಳಿ ಕಡೆಯಲ್ಲಿ ಯಾವುದೇ ರೀತಿ ತರಕಾರಿಗಳಿಲ್ಲ ಅಂದ್ರೂ ಕೂಡ ಮೊದಲೆಲ್ಲ ತರಕಾರಿಗಳನ್ನೇ ಅಂದರೆ ಹುರುಳಿಕಾಯಿ, ಕ್ಯಾರೆಟು ಈ ರೀತಿ ತರಕಾರಿಗಳನ್ನೇ ಉಪಯೋಗಿಸ್ತಿರ್ಲಿಲ್ಲ. ಏನು ಇವತ್ತು ಸಾಂಬಾರ್ಗಿಲ್ಲ ಅಂತ ಅಂದರೆ ಒಂದು ನಿಮಿಷ ಮನೆಯಿಂದ ಆಚೆ ಹೋಗಿ ಒಳಗೆ ಬಂದಿದ್ರೆ ಸಾಕಷ್ಟು ಪೋಷಕಾಂಶಗಳಿರ್ತಕ್ಕಂಥ ತರಕಾರಿಗಳೇ ಸಿಗ್ತಾ ಇದ್ದು. ನುಗ್ಗೆ ಹೂವು, ಹುಣಸೆ ಹುಣಸೆ ಹಣ್ಣಿನ ಕಾಲದಲ್ಲಿ ಹುಣಸೆ ಕಾಯಿ ಆಗುತ್ತಲ್ಲ, ಆ ಕಾಯಿಯಿಂದಲೂ ಸಾಂಬಾರು ಮಾಡ್ತಾರೆ. ಮತ್ತೆ ಹಾಗೆ ಹೂವನ್ನು ಉಪಯೋಗಿಸಿ ಕೂಡ ಹುಳ್ಸೊಪ್ಪು ಮಾಡ್ತಾರೆ. ಈ ರೀತಿ ನುಗ್ಗೆ ಸೊಪ್ಪು, ನುಗ್ಗೆ ಹೂವು, ಹಾಗೆ ಅನುಗೊನೆ ಸೊಪ್ಪು, ದೊಡ್ಡಗುಣಿ ಸೊಪ್ಪು, ಈ ರೀತಿ ಸಾಕಷ್ಟು ಈವನ್ ಮುಟ್ಟಿದ ಮುಸ್ಕನ್ನು ಕೂಡ ಉಪಯೋಗಿಸಿ ಸಾಂಬಾರನ್ನ ಮಾಡ್ತಾರೆ. ಈ ರೀತಿ ಎಲ್ಲ ತರಕಾರಿ ಸೊಪ್ಪುಗಳನ್ನ ಅವರು ಕೂಡ ನಮ್ಗಿಂತ ಆರೋಗ್ಯವಾಗಿದ್ರು, ನಮ್ಗಿಂತ ಬಹಳ ವರ್ಷ ಬದುಕ್ತಾ ಇದ್ರು, ಗಟ್ಟಿಯಾಗಿದ್ರು. ಅದೆಲ್ಲ ನಮ್ಗೆ ಗೊತ್ತೇ ಇದೆ. ಈಗಿನ ತರಕಾರಿಗಳಲ್ಲಿ ನಾವೇನೇ ತರಕಾರಿನ ನಾವೆಲ್ಲ ತಂದು ಮಾಡಿದ್ರು ಕೂಡ ಅದಕ್ಕೆ ಔಷಧಿ ಅಂದ್ರೆ ಮೆಡಿಸಿನ್ ಹಾಕ್ತಲ್ಲ, ಯಾವುದೇ ತರಕಾರಿನೂ ಕೂಡ ಇವಾಗ ಬರೋದಿಲ್ಲ. ಗೊಬ್ಬರ ಈ ರೀತಿ ಕೆಮಿಕಲ್ಗಳಿಂದಲೇ ತರಕಾರಿ ತಿನ್ಬೇಕು. ಈ ರೀತಿ ಬೆಳೀತಕ್ಕಂಥ ತರಕಾರಿಗಳನ್ನ ತಿಂದ್ರೆ ನಮ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಶುಗರ್ ಇರೋರ್ಗಂತೂ ಈ ರೀತಿ ನುಗ್ಗೆ ಹೂವು, ನುಗ್ಗೆ ಸೊಪ್ಪು ಈ ರೀತಿ ಇರ್ತಕ್ಕಂಥ ಮತ್ತೆ ಐರನ್ ಕಂಟೆಂಟ್ ಬೇಕು ಅಂದ್ರೆ ಈ ರೀತಿ ಸೊಪ್ಪುಗಳನ್ನೇ ನಾವು ತಿನ್ಬೇಕು. ತುಂಬಾ ಚೆನ್ನಾಗಿತ್ತು. ಆಲ್ರೆಡಿ ನಾವು ಒಂದ್ 2-3 ಸಲ ಮಾಡಿದ್ದೀನಿ ಈ ಸಾಂಬಾರ್ನ, ನಿಮ್ ಜೊತೆ ಶೇರ್ ಮಾಡ್ಕೊಂಡಿರ್ಲಿಲ್ಲ ಅಷ್ಟೇ. ಇವತ್ತು ಸ್ವಲ್ಪ ಫ್ರೀ ಆಗಿದ್ದೇನೆ ಕಾರಣಕ್ಕೂ, ಹಾಗೂ ಇವಾಗ ನುಗ್ಗೆ ಹೂವಿನ ಕಾಲ ಆಗಿರೋದ್ರಿಂದ ನುಗ್ಗೆ ಹೂವು ಸಾಕಷ್ಟು ಸಿಕ್ಕಿತ್ತು. ಅದಕ್ಕೋಸ್ಕರ ನುಗ್ಗೆ ಹೂವಿನಿಂದ ಹುಳ್ಸೊಪ್ಪನ್ನು ಕೂಡ ಮಾಡ್ತಾರೆ. ಅದೇ ರೀತಿ ಬಸ್ಸಾರ್ನು ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಯಾವುದೇ ಅನುಮಾನ ಬೇಡ, ನುಗ್ಗೆ ಹೂವಿಂದ ಬಸ್ಸಾರು ಮಾಡ್ತಾರ ಅಂತ ಅನ್ಕೊಂಬೇಡಿ. ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಯಾಕೆಂತಂದ್ರೆ ಯಾವುದು ಕೂಡ ನಾವು ಟ್ರೈ ಮಾಡ್ದಲೆ ಅದು ಚೆನ್ನಾಗಿರಲ್ಲ ಅಂತ ಅಂದ್ಕೊಳಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಎಲ್ಲ ಆಹಾರಗಳು ಅಂದ್ರೆ ತರಕಾರಿಗಳಲ್ಲೂ ಎಲ್ಲದರಲ್ಲೂ ಒಂದೊಂದು ಪೋಷಕಾಂಶಗಳಿರುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ಕೊತಾ ಇದೀವಿ ಅನ್ನೋ ಕಾರಣಕ್ಕೆ. ಕಣ್ಣಿಗೆಲ್ಲ ಇದು ತುಂಬಾ ಒಳ್ಳೇದು ಅಂತ ನಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಬನ್ನಿ, ಇವಾಗ ಸಾಂಬಾರ್ಗೆ ನಾನು ಹೂವನ್ನ ಇವಾಗ ಆ ತರ ನುಗ್ಗೆ ಹೂವಿನ ಕಾಲ ಆಗಿರೋದ್ರಿಂದ ನಾನು ನುಗ್ಗೆ ಹೂವನ್ನ ತಗೊಂಡ್ಬಂದಿದ್ದೆ. ಅದನ್ನೆಲ್ಲ ನಾನು ಇವಾಗ ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ಇವಾಗ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತೀನಿ. ದಯವಿಟ್ಟು ನನ್ನ ವ್ಲಾಗ್ಗಳೆಲ್ಲ ನಿಮಗೆ ಇಷ್ಟವಾಗ್ತಿದ್ರೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರು ಮತ್ತೆ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಅವ್ರಿಗೂ ಕೂಡ ಉಪಯೋಗ ಆಗ್ಬೋದು. ಯಾರ ಹತ್ರ ಯಾವ ವಿಷಯಗಳನ್ನ ತಿಳ್ಕೊಬೇಕು ಎಲ್ಲ ನಮ್ಗೆ ಗೊತ್ತಿದೆ ಅಂದ್ರೂ ಕೂಡ ಒಬ್ಬೊಬ್ಬರ ಹತ್ರ ಒಂದೊಂದು ವಿಷಯಗಳನ್ನ ತಿಳ್ಕೊಳೋದು ನಮ್ಗೆ ಚಿಕ್ಕವರಿಂದಲೂ ತಿಳ್ಕೊಬೇಕು, ದೊಡ್ಡವರಿಂದಲೂ ತಿಳ್ಕೊಳೋದಿರುತ್ತೆ. ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡೆ ಅಷ್ಟೇ. ಬನ್ನಿ ಇವಾಗ ಸಾಂಬಾರ್ ಮಾಡೋಕ್ ಶುರು ಮಾಡೋಣ. ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ನೋಡಿ, ತುಂಬಾ ಚೆನ್ನಾಗಿ ಎಲ್ಲ ಫುಲ್ ಸಖತ್ತು ಹೂವಾಗಿತ್ತು. ಆದಷ್ಟು ತಂದಿದ್ದ ದಿನನೇ ಅಂದ್ರೆ ನಾವು ಗಿಡದಿಂದ ಯಾವಾಗ ತಗೊಂಡ್ಬರ್ತೀವೋ ಅವತ್ತೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ನಿನ್ನೆ ಸಾಯಂಕಾಲ ತಂದಿದ್ದೆ, ಬೆಳಗ್ಗೆ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಈ ರೀತಿಯಾಗಿ ನಾವು ಮಗ್ಗುಗಳನ್ನು ಕೂಡ ಉಪಯೋಗಿಸ್ಬೋದು. ಈ ರೀತಿ ಇರ್ತಕ್ಕಂಥ ಮಗ್ಗುಗಳು ಹಾಗೆ ಹೂಗಳನ್ನ ನಾವು ಇನ್ನೇನು ಮೇಲ್ಗಡೆ ಇರೋದ್ರಿಂದ ನೆಲದಲ್ಲೆಲ್ಲ ಅಷ್ಟು ಕ್ಲೀನ್ ಧೂಳೆಲ್ಲ ಸ್ವಲ್ಪ ಮೇಲೆ ನೆಲದಲ್ಲೆಲ್ಲ ಬೆಳೆಯೋದಿಲ್ವಲ್ಲ, ಇದನ್ನ ಈ ರೀತಿ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ನೀಟಾಗಿ ತೊಳೆದು ಹಚ್ಚೋದಕ್ಕೆ ಆಗೋದಿಲ್ಲ. ಈ ಹೂವನ್ನ ನಾವು ಹಾಗೆ ತೊಳೆದೇ ಹಾಕ್ಬೇಕು. ಕಾಳನ್ನ ನಾನು ಬೇಳೆ ಮತ್ತೆ ಹೆಸರು ಕಾಳನ್ನ ಉಪಯೋಗಿಸ್ತಾ ಇದ್ದೀನಿ. ಎರಡನ್ನೂ ಹಾಕಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಇದನ್ನೆಲ್ಲ ಬಿಡಿಸಿದ್ದಾಗಿದೆ. ಹಾಗೆ ತೊಳ್ಕೊಂಡ್ಬಿಡೋಣ. ಒಂದು 2-3 ಸರಿ ನೀರಲ್ಲಿ ಕ್ಲೀನ್ ಮಾಡಿಬಿಟ್ಟು ಸಾಂಬಾರ್ ಪ್ರೋಸೆಸ್ ಶುರು ಮಾಡೋಣ. ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ನುಗ್ಗೆ ಹೂಗಳನ್ನ ಹಾಕ್ತಾ ಇದ್ದೀನಿ. ನೋಡಿ, ನುಗ್ಗೆ ಹೂವು ಹಾಗೆ ಹೆಸರು ಕಾಳು ಅದನ್ನು ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ತೊಗರಿಬೇಳೆ, ನಾವು ಸಾಂಬಾರನ್ನ ಯಾವ ಅಳತೆಲಿ ಅಂದರೆ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ ನಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಬೇಳೆಗಳನ್ನೆಲ್ಲ ಎಷ್ಟಿಷ್ಟು ಹಾಕಬೇಕು ಸಾಂಬಾರು ಟೇಸ್ಟ್ ಚೆನ್ನಾಗಿರೋದಕ್ಕೆ ಅಂತ. ಆ ಅಳತೆಲಿ ನಾವು ಬೇಳೆ ಮತ್ತು ಕಾಳುಗಳನ್ನ ಸೇರಿಸಿ ಈಗ ನಾವು ಸಾಂಬಾರು ಅಳತೆಗೆ ತಕ್ಕಷ್ಟು ನೀರನ್ನು ಹಾಕೋಣ. ನೋಡಿ, ಇವಾಗ ನೀರು ಹಾಕಿದ್ದಾಗಿದೆ. ಸಾಂಬಾರಿಗೆ ಉಪ್ಪನ್ನು ಕೂಡ ಹಾಕಿನೇ 1 ವಿಸಲ್ ಬರೋವರೆಗೂ ಕುಕ್ಕರ್ನ ಮುಚ್ಚಿ 1 ವಿಸಲ್ಲು ಅಥವಾ ಇನ್ನೇನು ಹೋಗುತ್ತೆ ವಿಸಲ್ಲು ಅನ್ನೋವಾಗ ನಾವು ಆಫ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಕಾಳೆಲ್ಲ ಕದ್ರು ಹೋದ್ರೆ ಅಷ್ಟು ಚೆನ್ನಾಗಿರಲ್ಲ. ಇನ್ನು ಸ್ವಲ್ಪ ಅಂದ್ರೆ ನಮಗೆ ಗೊತ್ತಾಗುತ್ತಲ್ಲ, ಬೇಳೆ ಕುಕ್ಕರಲ್ಲಿ ಕೂಗಿಸಿದ್ರೆ ಎಲ್ಲ ಕದ್ರೆ ಹೋಗುತ್ತೆ. ಕದ್ರಬಾರ್ದು, ಚೆನ್ನಾಗಿ ಬೇಯೋವರೆಗೂ ಬಿಟ್ಟು ಕುಕ್ಕರ್ನ ಆಫ್ ಮಾಡೋಣ. ನೋಡಿ, ವಿಸಲ್ ಕೂಗಿದೆ ಅಂದ್ರೂ ಕೂಡ
ವಿಷಲ್ನ ಬಿಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಜಾಸ್ತಿ ಬೆಂದರೆ ಚೆನ್ನಾಗಿರೋದಿಲ್ಲ ಕಾಳೆಲ್ಲ. ನೋಡಿ ಕಾಳೆಲ್ಲ ಈ ರೀತಿ ಕಾಣ್ತಾ ಇದ್ದರೆ ಚೆನ್ನಾಗಿರುತ್ತೆ. ಈಗ ಬೆಂದಿದೆ. ಕಾಳನ್ನು ಬಸ್ಕೊಂಡು ಈ ರೀತಿ ಹಾರೋದಕ್ಕಿಡೋಣ. ತಪ್ಪಿಸ್ಬೇಕು ಸುಡ್ತಾ ಇರೋದಲ್ಲ. ಕಾಳು ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ಎಲ್ಲ ತಣ್ಣಗಾಗೋವರೆಗೂ ಬಿಡೋಣ. ಈ ರೀತಿಯಾಗಿ ಸಪ್ಪೆಸರು ಅಥವಾ ಸಪ್ಪು ನೀರು ಅದನ್ನು ನೀಟಾಗಿ ಈ ರೀತಿ ಸೋಸ್ಕೊಳ್ಳೋಣ. ಕಾಳು ಕೂಡ ಅಷ್ಟೊತ್ತಿ ಸ್ವಲ್ಪ ಹೊತ್ತು ಹಾರಿಕೊಂಡ್ರೆ ಒಗ್ಗರಣೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಖಾರ ರುಬ್ಕೊಳೋದಕ್ಕೆ ಒಂದೇ ಒಂದು ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಹಾಕಿ, ನಾನು ಸ್ವಲ್ಪ ಖಾರದ ಪುಡಿನ ಉಪಯೋಗಿಸೋದಿಲ್ಲ ಅಂತ ಎಲ್ಲ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಮೆಣಸಿನ್ಕಾಯಿ ಹಾಕಿದ್ರೆ ಸಾಂಬಾರಾಗಲಿ ಯಾವುದೇ ಒಂದು ಪಲ್ಯ ಆಗಲಿ ಬೇರೆ ಟೇಸ್ಟ್ ಕೊಡುತ್ತೆ. ಖಾರದ ಪುಡಿನ ಉಪಯೋಗಿಸಲ್ಲ ಅಂತ ಏನಿಲ್ಲ. ಯಾವಾಗಲಾದರೂ ಫ್ರೀ ಇದ್ದಾಗ ಅಥವಾ ಯಾವಾಗಲಾದ್ರೂ ಅರ್ಜೆಂಟ್ ಇದ್ದಾಗ ನಾನು ಖಾರದ ಪುಡಿನೇ ಉಪಯೋಗಿಸ್ತೀನಿ. ಬಸ್ಸಾರಿಗೆಲ್ಲ ಈ ರೀತಿ ನಾವು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಬೇಕಾದ್ರೆ ಆಲ್ಮೋಸ್ಟ್ ನಾನು ಒಣಮೆಣಸಿನ್ಕಾಯಿನೇ ಹಾಕ್ತಾ ಇರ್ತೀನಿ. ನೋಡಿ ಒಣಮೆಣಸಿನ್ಕಾಯಿ ಒಂದು 10ರಿಂದ 12, ಒಂದು 2 ಎಸಳು ಕರಿಬೇವಿನ ಸೊಪ್ಪು, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಸ್ಪೂನಷ್ಟು ಜೀರಿಗೆ. ಇಷ್ಟನ್ನು ನಾವು 1 ಸೆಕೆಂಡ್ ಫ್ರೈ ಮಾಡಿ ಸ್ವಲ್ಪ ಎಣ್ಣೆಗೆಲ್ಲ ಫ್ರೈ ಆಗಿದೆ ಅನ್ನಿಸ್ದಾಗ ಈರುಳ್ಳಿನೂ ಕೂಡ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನೂ ಕೂಡ ತಿರ್ಕೊಂಡಿದ್ದೆ, ಅದನ್ನು ಹಾಕಿ ಈ ರೀತಿ ಒಂದು 2 ನಿಮಿಷ ಬಾಡಿಸ್ಕೊಳ್ಳೋಣ. ಇನ್ನು ಉಳಿದಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಒಂದು 2 ನಿಮಿಷ ಇದು ಬಾಡ್ಕೊಂಡ್ಮೇಲೆ ಕಾಯಿ ತುರಿನೂ ಕೂಡ ಇದಕ್ಕೆ ಹಾಕ್ಕೊಂಡು 1 ನಿಮಿಷ ಮಿಕ್ಸ್ ಮಾಡಿ, ಇನ್ನು ಉಳಿದಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ಸಪ್ರೇಟು ಸ್ಟವ್ನ ಆಫ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಸ್ಸಾರಿಗೆ ಮಾತ್ರ ಸಾಂಬಾರು ಅಂದರೆ ಖಾರ ನೈಸ್ಗೆ ರುಬ್ಬಬೇಕು. ಇನ್ನು ಹುಳಿ ಸಾಂಬಾರು ಅದಕ್ಕೆಲ್ಲ ಸ್ವಲ್ಪ ದಪ್ಪ ಇದ್ದರೂ ಕೂಡ ಚೆನ್ನಾಗಿರುತ್ತೆ. ಆದರೆ ಬಸ್ಸಾರಿ ಮಾತ್ರ ನಾವು ಆ ರೀತಿ ಮಾಡೋದಿಲ್ಲ, ತುಂಬ ನುಣ್ಣಗೆ ರುಬ್ತೀವಿ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಕೂಡ ಆ್ಯಡ್ ಮಾಡೋಣ. ಈ ಬಸ್ಸಾರಿಗೆ ಕೂಡ ಕಾಯಿ ತುರಿ ಸ್ವಲ್ಪ ಕಡಿಮೆನೇ ಹಾಕಬೇಕು. ಯಾಕೆಂದರೆ ತುಂಬ ಗಟ್ಟಿಯಾದರೆ ಸಾಂಬಾರು ಟೇಸ್ಟ್ ಅನಿಸೋದಿಲ್ಲ. ಸಾಂಬಾರು ಸ್ವಲ್ಪ ತೆಳುವಾಗೇ ಇರಬೇಕು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿ 1 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಇದೆಲ್ಲ ಆರ್ಕೊಂಡ್ಮೇಲೆ ಮಿಕ್ಸಿ ಜಾರ್ಗೆ ಇನ್ನು ಸಾಂಬಾರು ಪದಾರ್ಥ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಆರ್ಕೊಂಡಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈ ಥರದ ಸಾಂಬಾರುಗಳನ್ನ ಮಾಡಿ ನಾವು ಊಟ ಮಾಡಿದ್ರೆ ಯಾವುದೇ ಅಡುಗೆಗಳಿಗಿಂತ ಇದು ಕಡಿಮೆ ಇರೋದಿಲ್ಲ. ಅಂದರೆ ಒಬ್ಬಟ್ಟು, ನಮಗೆಲ್ಲ ಒಬ್ಬಟ್ಟೇ ಅಂದರೆ ಸ್ಪೆಷಲ್ ಅಡುಗೆ. ಅದಕ್ಕಿಂತ ಈ ಸಾಂಬಾರುಗಳಲ್ಲಿ ಮುದ್ದೆ ಊಟ ಮಾಡಿದ್ರೆ ಒಬ್ಬಟ್ಟು ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ಫೀಲ್ ಆಗುತ್ತೆ ಅಂತ ನಮ್ಮ ಕಡೆ ಹಳ್ಳಿ ಕಡೆ ಹೇಳ್ತೀವಿ. ಇವಾಗ ಉಳಿದಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸೋಣ. ಎಲ್ಲ ಮಿಶ್ರಣ ಹಾಕಿ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಒಂದೂವರೆ ಸ್ಪೂನಷ್ಟು ಧನಿಯಾದ ಪುಡಿ, ಹಾಗೆ ಸ್ವಲ್ಪ ಕಾಳು ಗಟ್ಟಿಯಾಗುತ್ತೆ, ಸ್ವಲ್ಪ ಕಾಳನ್ನ ಆ್ಯಡ್ ಮಾಡಿ. ನೀರಿಂದ ರುಬ್ಬಬಾರ್ದು, ಸಪ್ಪೆಸರು ಅಂದರೆ ಸಪ್ಪು ನೀರನ್ನು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇವಾಗ ತುಂಬ ಪೇಸ್ಟನ್ನು ನುಣ್ಣಗೆ ಅಂದರೆ ನೈಸಿಗೆ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಖಾರ ರುಬ್ಕೊಳ್ಳೋಣ. ಖಾರ ರುಬ್ಬಿದ್ದಾಗಿದೆ. ಹಾಗೆ ಕಾಳು ಕೂಡ ಎಲ್ಲ ಹಾಕ್ಕೊಂಡಿದ್ದೆ. ಇವಾಗ ಕಾಳಿಗೂ ಮತ್ತು ಸಾಂಬಾರಿಗೂ ಕೂಡ ಒಗ್ಗರಣೆ ಮಾಡೋಣ. ಕಾಳನ್ನು ಒಗ್ಗರಣೆ ಮಾಡೋದಕ್ಕೂ ಕೂಡ ಒಂದು 2 ಸ್ಪೂನ್ ಎಣ್ಣೆ ಬಿಡೋಣ. ಸಾಂಬಾರನ್ನ ಒಗ್ಗರಣೆ ಮಾಡೋದಕ್ಕೂ ಕೂಡ 1 ಸ್ಪೂನ್ ಎಣ್ಣೆ ಬಿಡೋಣ. ಎಣ್ಣೆ ಕಾದ್ಮೇಲೆ 2ಕ್ಕೂ ಕೂಡ ಸಾಸಿವೆ ಹಾಕೋಣ. ಎಲ್ಲ ಸಿಡಿತಾ ಇದೆ, ಚಟಾಪಟ ಸೌಂಡ್ ಬಂದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕೋಣ. ಸಾಂಬಾರು ಒಗ್ಗರಣೆಗೂ ಕೂಡ ಕಾಳು ಒಗ್ಗರಣೆಗೂ ಕೂಡ. ಆದರೆ ಕಾಳು ಒಗ್ಗರಣೆಗೆ ಮಾತ್ರನೇ ನಾವು ಈರುಳ್ಳಿನ ಹಾಕೋಣ. ಸಾಂಬಾರು ಒಗ್ಗರಣೆಗೆ ಈರುಳ್ಳಿ ಬೇಡ, ಕಾಳು ಒಗ್ಗರಣೆಗೆ ಮಾತ್ರ ಈರುಳ್ಳಿನ ಹಾಕೋಣ. ಬೇಕು ಅಂತಕ್ಕಂಥವ್ರು ಇದು ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಮೆಣಸಿನ್ಕಾಯಿನ ಹಾಕಿಲ್ಲ, ಹಸಿರು ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಸಾಂಬಾರು ಒಗ್ಗರಣೆಗೆ ಬರೀ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಸ್ಪೂನು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದೇನು ಹಾಕಿಲ್ಲ. ಸಾಂಬಾರನ್ನ ಒಗ್ಗರಣೆ ಮಾಡ್ದಲೇ ಇದ್ರೂ ಕೂಡ ಏನೂ ವ್ಯತ್ಯಾಸ ಆಗೋದಿಲ್ಲ. ಸ್ವಲ್ಪ ಒಗ್ಗರಣೆ ಟೇಸ್ಟ್ ಕೇಳ್ತಕ್ಕಂಥವ್ರು ಈ ರೀತಿ ಸ್ವಲ್ಪ 1 ಸ್ಪೂನ್ ಎಣ್ಣೆ ಬಿಟ್ಟು ಕರಿಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ ನಂತರ ಫಸ್ಟ್ ನಾವು ರುಬ್ಬಿರ್ತಕ್ಕಂಥ
ಖಾರನ ಹಾಕಬೇಕು. ಎಲ್ಲರೂ ಕೂಡ ಫಸ್ಟಿಗೆ ಖಾರ ಸಪ್ಪೆಸು ಎರಡನ್ನೂ ಕೂಡ ಮಿಕ್ಸ್ ಮಾಡೇ ಹಾಕ್ತಾರೆ. ಆದರೆ ನಮ್ಮ ಕಡೆ ಈ ರೀತಿ ಬರೀ ಖಾರವನ್ನು ಫಸ್ಟ್ ಕುದಿಸ್ತೀವಿ, ಸ್ವಲ್ಪ ಉಪ್ಪನ್ನು ಹಾಕಿ. ಯಾಕೆಂದರೆ ಉಪ್ಪು ಕಡಿಮೆ ಆಗಿರುತ್ತೆ, ಸಾಂಬಾರೆಲ್ಲ ಹಾಕಿರ್ತೀವಿ. ಒಂದು ಕಲ್ಲು ಅಂದರೆ ಒಂದು ಕಲ್ಲು ಅಂತ ಅಂತೀವಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಈ ರೀತಿ ಖಾರವನ್ನು ಕುದಿಸ್ಕೊಳ್ಳೋಣ. ಫಸ್ಟ್ ಖಾರ ಕುದಿದ ಮೇಲೆ ನಾವು ಸಪ್ರೇಟನ್ನು ಹಾಕಿ ಸಾರನ್ನ ಮಳಿಸಿದ್ರೆ ಸಾಂಬಾರು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಒಂದು ನಿಮಿಷ ಖಾರ ಕುದಿಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಕಾಳನ್ನು, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಾಯಿ ತುರಿನ ಸೇರಿಸಿ ಕಾಳನ್ನು ಕೂಡ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಈ ರೀತಿ ಫಾಸ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಈ ರೀತಿ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇರ್ತೀನಿ. ಎಣ್ಣೆ ಚೆಲ್ಲಿದಾಗ ಎಣ್ಣೆನ ರಿಮೂವ್ ಮಾಡೋದಕ್ಕೆ ವೈದ್ಯ ಉಪಯೋಗಿಸಿದ್ರೆ ಬೇಗ ನೀಟಾಗುತ್ತೆ. ಅಂದರೆ ಈ ಕಲ್ಲುಗಳ ಮೇಲೆಲ್ಲ ಕಾಣೋದಿಲ್ಲ. ಈ ರೀತಿ ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿ ಅಲ್ಲೆಲ್ಲ ಎಲ್ಲೆಲ್ಲಿ ಎಣ್ಣೆ ಎಲ್ಲ ಚೆಲ್ಲಿರ್ತೀವೋ ಅದಕ್ಕೆ ಒರೆಸ್ತಾ ಬಂದರೆ ಫುಲ್ ಡ್ರೈ ಆಗುತ್ತೆ, ಜಿಡ್ಡಂಶ ಸ್ವಲ್ಪನೂ ಇರೋದಿಲ್ಲ. ಈ ರೀತಿ ನಾನು ಮಾಡೋ ಎಡವಟ್ಟಂತೂ ಓಕೆ. ಇವಾಗ ಖಾರನೂ ಕುದೀತಾ ಇದೆ, ಈರುಳ್ಳಿನೂ ಕೂಡ ಫ್ರೈ ಆಗಿದೆ. ಇವಾಗ ಒಗ್ಗರಣೆ ಮಾಡೋಣ. ಇವಾಗ ಸಪ್ಪೆಸನ್ನ ಸೇರಿಸ್ತೀವಿ. ಈಗ ಇದನ್ನ ಮರಳೋದಕ್ಕೆ ಬಿಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಕಾಳು ಒಗ್ಗರಣೆ ಮಾಡೋಣ. ಕಾಯಿ ತುರಿನೇ ಫಸ್ಟ್ ಸೇರಿಸ್ಬಿಡೋಣ, ಯಾಕೆಂದರೆ ಸ್ವಲ್ಪ ಕಾಯಿ ತುರಿ ಎಲ್ಲ ಹಸಿ ವಾಸನೆ ಫ್ರೈ ಆಗಬೇಕು. ಕಾಳಿಗಿಂತ ಮುಂಚೆನೇ ಕಾಯಿ ತುರಿ ಹಾಕೋಣ, ಯಾಕೆಂದರೆ ಕಾಯೆಲ್ಲ ಚೆನ್ನಾಗಿ ಈರುಳ್ಳಿ ಜೊತೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಫ್ಲೇವರು. ಒಗ್ಗರಣೆಗೆ ಸ್ವಲ್ಪ ಕಾಯಿ ತುರಿ, ಕಾಳು, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಣ. ಈಗ ಕಾಯಿ ತುರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಕಾಳನ್ನ ನೋಡಿ, ಕಾಳನ್ನ ನಾವು ಸ್ವಲ್ಪ ಈ ರೀತಿಯಾಗಿ ಹಿಂಡಿ ಹಾಕ್ಬೇಕು. ಯಾಕೆಂದರೆ ಇದರಲ್ಲಿ ನೀರಿರ ಇರುತ್ತಲ್ಲ, ಉದುದ್ರಾಗೆ ಆಗಲ್ಲ ಕಾಳು. ಅದಕ್ಕೋಸ್ಕರ ಈ ರೀತಿ ಕಾಳನ್ನೆಲ್ಲ ನಿಧಾನವಾಗಿ ಈ ರೀತಿ ಪ್ರೆಸ್ ಮಾಡಿ ಉದುದ್ರು ಮಾಡಿ. ಕಾಳು ಸ್ವಲ್ಪ ಗಟ್ಟಿ ಅಂತ ಅನ್ಸುತ್ತೆ, ಇಲ್ಲಾಂದ್ರೆ ಮೆತ್ತ ಅನ್ಸುತ್ತಲ್ಲ, ಅದಕ್ಕೋಸ್ಕರ ನೋಡಿ. ಈಗ ಕಾಳು ಒಗ್ಗರಣೆನೂ ಆಯಿತು, ಸಾಂಬಾರು ಕೂಡ ಮರಳ್ತಾ ಇದೆ. ಕರೆಂಟು ಕೂಡ ಹೋಗಿತ್ತು. ನಿಮಗೆ ಕತ್ಲೆ ಅಂತ ಅನ್ನಿಸ್ತಾ ಇದೆ ವಿಡಿಯೋ, ಕರೆಂಟ್ ಹೋಯಿತು. ಇನ್ನು ಮುದ್ದೆ ಮಾಡಿಕೊಂಡ್ರೆ ಸಕ್ಕತ್ತಾಗಿರ್ತಕ್ಕಂಥ ಬಸ್ಸಾರು, ಹಾಗೆ ಅನ್ನನೂ ಕೂಡ ಆಲ್ರೆಡಿ ಕೂಗ್ತಿದ್ದೀನಿ ನೋಡಿ. ಕೆಂಪಕ್ಕಿ ಅನ್ನ, ಮುದ್ದೆ ಒಂದು ರೆಡಿ ಮಾಡೋಣ. ಸಾಂಬಾರು ಕೂಡ ಚೆನ್ನಾಗಿ ಮರಳಿದೆ. ಸ್ಟವ್ನ ಆಫ್ ಮಾಡಿಬಿಟ್ಟು ಮುದ್ದೆ ಕೂಡ ರೆಡಿ ಆಯಿತು. ಈ ಥರ ಸಾಂಬಾರುಗಳ ಜೊತೆ ಮುದ್ದೆ ಇಲ್ಲ ಅಂತ ಅಂದರೆ ಎಫೆಕ್ಟೇ ಇರೋದಿಲ್ಲ. ಈ ಥರ ಡಿಫ್ರೆಂಟ್ ಸಾಂಬಾರುಗಳಂದರೆ ಬಸ್ಸಾರು ಅಂದರೆ ಆಲ್ಮೋಸ್ಟ್ ಮುದ್ದೆ ಇದ್ದೇ ಚಂದ. ಅದರಲ್ಲೂ ಈ ಥರ ಹಲಸಿನಕಾಯಿ ಪದಾರ್ಥ, ಬಸ್ಸಾರು, ಈ ಥರದ ಸಾಂಬಾರುಗಳಿಗೆ ಮುದ್ದೆ ಕಂಪಲ್ಸರಿ ಬೇಕು ಅಂತಲೇ ಅನಿಸುತ್ತೆ. ಮೊಳಕೆ ಹುರುಳಿಕಾಳು ಸಾಂಬಾರು, ಈ ರೀತಿ ಸಾಂಬಾರುಗಳಿಗೆ ಕಾಳು ಬಜ್ಜಿ, ಮುದ್ದೆ ಇವೆಲ್ಲ ಅನ್ನಕ್ಕಿಂತ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು. ಮುದ್ದೆನೂ ಅಷ್ಟೇ ತುಂಬ ಈಸಿಯಾಗಿ ಆಯಿತು. ಟೈಮ್ ಇವಾಗ 2 ಗಂಟೆ ಆಗಿದೆ. ಬಿಸಿ ಮುದ್ದೆ, ಸಾಂಬಾರು, ಕಾಳು ಒಗ್ಗರಣೆ, ಮಜ್ಜಿಗೆ ಎಲ್ಲ ರೆಡಿಯಾಗಿದೆ. ಈಗ ಊಟ ಮಾಡಿದ್ರೆ ಈ ಬಿಸಿಲಿಗೂ ಈ ಬಿಸಿ ಮುದ್ದೆಗೂ ಚೆನ್ನಾಗಿ ನಿದ್ದೆ ಬರುತ್ತೆ. ನಾವು ಮಧ್ಯಾಹ್ನದ ಹೊತ್ತೇನು ಕಂಪಲ್ಸರಿ ಮುದ್ದೆ ಮಾಡೋದಿಲ್ಲ. ಈ ರೀತಿ ಸಾಂಬಾರುಗಳನ್ನ ಮಾಡಿದಾಗ ಮಾತ್ರ ಮಾಡ್ತೇನೆ. ರಾತ್ರಿ ಹೊತ್ತು ಮುದ್ದೆ ಊಟ ಇರುತ್ತೆ. ಯಾಕಂತಂದರೆ ರಾತ್ರಿ ಹೊತ್ತು ಕರೆಕ್ಟ್ ಟೈಮ್ಗೆ ಊಟಕ್ಕೆ ಬರ್ತಾರೆ. ಮಧ್ಯಾಹ್ನದ ಹೊತ್ತು ಕಂಪಲ್ಸರಿ ಎಲ್ಲಾದರೂ ಆಚೆ ಹೋಗಿದ್ರೆ ಊಟಕ್ಕೆ ಬರೋದು ಲೇಟ್ ಆಗುತ್ತೆ. ಮಾಡಿಟ್ರೆ ಆರಿಕೊಂಡ್ರೆ ಮುದ್ದೆ ಊಟ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಫೈನಲಿ ಅಡುಗೆ ಅಂತೂ ಇವಾಗ ಕಂಪ್ಲೀಟ್ ಆಯಿತು. ಫೈನಲಿ ಎಲ್ಲ ರೆಡಿಯಾಗಿದೆ. ಅಂದರೆ ಕಾಳು, ಮುದ್ದೆ, ಕೆಂಪಕ್ಕಿ ಅನ್ನ, ಸಾಂಬಾರು. ನೋಡ್ತಾ ಇದ್ರೆ ಹಿಂಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇದೆಯಾ? ನನಗೂ ಬರ್ತಾ ಇದೆ. ಮುದ್ದೆ ಆರ್ಕೊಳ್ಳೋದಕ್ಕೂ ಮುಂಚೆ ಊಟ ಮಾಡಿಬಿಡೋಣ.
ಈಗ ತಾನೇ ಮುದ್ದೆ ಊಟ ಮಾಡಿ ನುಗ್ಗೆ ಹೂವಿನ ಬಸ್ಸಾರಲ್ಲಿ ಬಿಸಿ ಮುದ್ದೆ ಊಟ ಮಾಡಿದೆ. ಮಲಗಿದ್ರೆ ನಿದ್ದೆ ಬರ್ತಿತ್ತು. ಆದರೆ ತೋಟದಲ್ಲಿ ಸ್ವಲ್ಪ ಇವು ಅಡಿಕೆ ಸಸಿ ಒಳಗೆಲ್ಲ ವೇಸ್ಟು ಗಿಡಗಳೆಲ್ಲ ಬೆಳೆದಿದ್ವಲ್ಲ, ಅದನ್ನು ಕ್ಲೀನ್ ಮಾಡೋಣ ಅಂತ ಬಂದೆ. ಇವತ್ತು ಒಂಚೂರು ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀವಿ. ಹೇಗೆ ಅನ್ನಿಸ್ತು ಇವಳಾಗು ಸಾಂಬಾರು ಮಾತ್ರ ಸಖತ್ತಾಗಿತ್ತು. ನೀವು ಕೂಡ ನುಗ್ಗೆ ಹೂವು ಈ ಕಾಲದಲ್ಲಿ ಸಿಗುತ್ತೆ, ಎಲ್ಲಾದರೂ ಸಿಕ್ಕಿದ್ರೆ ಬಸ್ಸಾರು ಮತ್ತು ಉಳಿಸಪ್ಪನ್ನು ಕೂಡ ಮಾಡ್ಬೋದು. ನಾನು ಮಾಡಿರ್ತಕ್ಕಂಥದ್ದು ಬಸ್ಸಾರು. ಬನ್ನಿ ಇವಾಗ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಮತ್ತು ಹಾಗೆ ವ್ಲಾಗ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ.